स्वागत है। मैं आपके साथ फरहान नाज। ಮೊದಲನೇದಾಗಿ ಎಲ್ಲ ನಮ್ಮ ಮೀಡಿಯಾದವರಿಗೆ ಮತ್ತು ಪ್ರಿಂಟ್ ಮೀಡಿಯಾದವರಿಗೆ ಸ್ವಾಗತ ಹೇಳ್ತಾ, ಇವತ್ತು ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂದರೆ, ನಾವೆಲ್ಲ BJP ಮಹಾನಗರ ಪಾಲಿಕೆ ಸದಸ್ಯರು ಒಳಗೊಂಡು ಬರುವಂಥ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ನಗರ ಶಾಸಕರಾದಂಥ ಬಸವರಾಜ ಪಾಟೀಲ್ ಯತ್ನಾಳ್ ಬೆಂಬಲ ಮತ್ತು ಕೆಲವೊಬ್ಬ ವ್ಯಕ್ತಿಗಳು ವ್ಯತಿರಿಕ್ತ ಹೇಳಿಕೆ ಕೊಡೋದಾಗಲಿ, ಮಾಧ್ಯಮದಲ್ಲಿ ಬಂದು ಇಲ್ಲ ಸಲ್ಲದ ಆರೋಪ ಮಾಡೋದಾಗಲಿ, ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದರ ಪರಿಣಾಮವಾಗಿ ನಾವು ಹೇಳಬೇಕಾಗ್ತದೆ, ನಾವೆಲ್ಲ 18 ಜನ ಇಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಇವತ್ತು ಹನುಮ ಜಯಂತಿ ಇರೋದರಿಂದ ಉಳಿದ ಸದಸ್ಯರು ಬರೋರಿದ್ದಾರೆ, ಇನ್ನೂ ಅವರು ನಮ್ಮ ಜೊತೆ ಜಾಯ್ನ್ ಅದಾರ. ಈಗೇನು ಜೊತೆಗೂಡಿ ನಾವೇನು ಎಲ್ಲ ಕೂಡಿಕೊಂಡು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ, ಎಲ್ಲ ಸದಸ್ಯರು ಸಹಿತ ಒಕ್ಕಲದಿಂದ ಎಲ್ಲರೂ ಒಮ್ಮತದಿಂದ ನಾವು ಬರುವಂಥ ಚುನಾವಣೆಯಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ಗೆ ಟಿಕೆಟ್ ಕೊಡಬೇಕು, ಅವರಿಗೆಲ್ಲ ಬೆಂಬಲ ಸೂಚಿಸ್ತೇವೆ ಮತ್ತು ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಬಿಜಾಪುರ ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಹಿಂದೆ ನೋಡಿದಂಥ 30 ವರ್ಷಗಳಿರ್ತಂಥ ಬಿಜಾಪುರ ನಗರ ಇವತ್ತಿಲ್ಲ, ಸಾಕಷ್ಟು ಬದಲಾವಣೆ ಆಗಿದೆ. ಎಲ್ಲ ಸಮುದಾಯದ ಜನ ಜೊತೆ ಅವರು ಅನ್ಯೋನ್ಯವಾಗಿದ್ದಾರೆ. ತಮ್ಮ ಒಂದು ಬೆಳೆ ಬೇಯಿಸುವ ಸಲುವಾಗಿ, ತಮ್ಮ ಒಂದು ಸ್ವಾರ್ಥಕ್ಕಾಗಿ ಒಬ್ಬ ಮಾಜಿ ಕೇಂದ್ರ ಸಚಿವರು ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರತಿಷ್ಠಿತ ಮತ್ತು ಪಾಪ್ಯುಲರ್ ಇದ್ದಂಥ ಒಬ್ಬ ಶಾಸಕರಿಗೆ ಏಕವಚನ ಸಂಬೋಧನೆ ಮಾಡೋದಲ್ಲಿ ಅವ್ರಿಗೆ ನೈತಿಕತೆ ಇಲ್ಲ. ಮೊದಲನೇದಾರು ಪಾರ್ಟಿನ ಉಚ್ಚಾಟನೆ ಆದವರು, ಅವರು ಪಾರ್ಟಿ ವಿರುದ್ಧ ಕೆಲಸ ಮಾಡಿದವರು. ಇನ್ನೂ ನಾವೇನು 17+1 ಏನು ನಾವು ಮಹಾನಗರ ಪಾಲಿಕೆ ಸದಸ್ಯರಿದ್ದೆವು, ಇನ್ನೂ 3-4 ಜನ ಮಹಾನಗರ ಪಾಲಿಕೆ ಸದಸ್ಯರು ಆಯ್ಕೆ ಆಗುವಂಥ ಎಲ್ಲ ಲಕ್ಷಣಗಳು ಇದ್ದರೂ ಸಹಿತ ಪಾರ್ಟಿಯಲ್ಲಿ ಇದ್ದುಕೊಂಡು ಎಷ್ಟೋ ಜನ ಮಾಧ್ಯಮದವರಿಗೆ ಗೊತ್ತದೆ, ಜನರಿಗೆ ಗೊತ್ತದೆ, ಪಾರ್ಟಿಯಲ್ಲಿ ಇದ್ದುಕೊಂಡು ಸಾಕಷ್ಟು ವಿರುದ್ಧ ಕೆಲಸ ಮಾಡಿ 3-4 ಜನ ಸೀಟ್ ಬರುವಂತಾಗೆ ಅವನ ಸದ್ಯಗೆ ಅವರು ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಯಿತು. ಯಾಕಾಯಿತು ಅಂದರೆ ಪಾರ್ಟಿ ವಿರುದ್ಧ ಕೆಲಸ ಮಾಡೋದಕ್ಕೆ ನಾವು ಇನ್ನೂ 3-4 ಸೀಟ್ಗಳನ್ನು ಕಳ್ಕೊಬೇಕಾಯ್ತು. ಆದ ಕಾರಣ ಅವ್ರು ಏನೇ ಹೇಳಿಕೆ ಕೊಟ್ಟರು ಜನರು ಯಾವುದೇ ಕಾರಣ ಬದಲಾವಣೆ ಆಗಂಗಿಲ್ಲ, ಅಭಿವೃದ್ಧಿ ನೋಡ್ತಾ ಇದ್ದಾರೆ. ಈಗ ನೋಡಿರಿ, ನಮ್ಮ ದೇಶದಲ್ಲಿ ಇಡೀ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ BJP ಯಾವ ರೀತಿ ಮುನ್ನಡೆಯದ, ಇಡೀ ಪ್ರಪಂಚಕ್ಕೆ ಪ್ರಸಿದ್ಧಿಯಾದಂಥ ಮೋದಿಜಿಯವರು ಎಲ್ಲರನ್ನೂ ಒಗ್ಗೂಡಿಕೊಂಡು ಅಭಿವೃದ್ಧಿ ಯಾವ ರೀತಿ ಹೊಂಟದಂದ್ರೆ ಇಡೀ ಪೂರಾ ಪ್ರಪಂಚಕ್ಕೆ ನಾವು ನಂಬರ್ 1 ಆಗುವಂಥ ಎಲ್ಲ ಲಕ್ಷಣಗಳು ಅದಾವ. ಅಂಥ ಪರಿಸ್ಥಿತಿಯಲ್ಲಿ ಇವರು ಚುನಾವಣೆ ಬಂದಾಗ ತಮ್ಮ ಸ್ವಾರ್ಥಕ್ಕಲ್ಲಾಗ ಬೇರೆ ಬೇರೆ ಏನೇನೋ ಸುಳ್ಳು ಹೇಳಿ ಬ್ರಾಹ್ಮಣ ಸಮಾಜದಲ್ಲಿ ಅನ್ಯಾಯ ಮಾಡಿದ್ರು. ಬ್ರಾಹ್ಮಣ ಸಮಾಜ ಅನ್ಯಾಯಕ್ಕೆ ಮಾಡ್ತಾರೆ ಶಾಸಕರು. 30 ವರ್ಷ ಯಾರು ಕೊಟ್ಟಿಲ್ಲ, ಅವರು ಪ್ರಾಧಿಕಾರ ಅಧ್ಯಕ್ಷ ಮಾಡಿದ್ರಲ್ಲ. ಆಮೇಲೆ ವಿಧಾನಸಭೆಯಲ್ಲಿ ಅದಕ್ಕೆ ಪ್ರಾಧಿಕಾರಕ್ಕೊಂದು ರಚನೆ ಮಾಡತ್ತೆ ಹೇಳೋದು ಲೆಟರ್ ಕೊಟ್ಟರೆ ಬಸನಗೌಡರು. ಮತ್ತು ಕುರುಬ ಸಮಾಜ ಅನ್ಯಾಯ ಮಾಡ್ತಾ ಇರ್ತಾರೆ. ಸುಮ್ಮನೆ ಕೇಳೋದು, ಕುರುಬ ಸಮಾಜ ಯಾಕೆ ಅನ್ಯಾಯ ಮಾಡ್ತಾರೆ? 4 ಸೀಟ್ ಕೊಟ್ಟರಲ್ರಿ ಕುರುಬ ಸಮಾಜಕ್ಕೆ, ಅದು ಎಲ್ಲರಿಗೂ ಗೊತ್ತದ. ಇಲ್ಲ ಸಲ್ಲದ ಆರೋಪ ಮಾಡಿ ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ಭಾಳಷ್ಟು ಮಾಡ್ತಾ ಇದ್ದಾರೆ. ಬಿಜಾಪುರ ಅಭಿವೃದ್ಧಿ ಸಾಕಷ್ಟಾಗಿದೆ. ಪ್ರತಿ ಮೂಲೆಯಲ್ಲಿ ಜನ ಮಾತಾಡ್ತಾ ಇದ್ದಾರೆ, ಅಭಿವೃದ್ಧಿ ಪರವಾಗಿ ಅದಾರ ಬಸನಗೌಡರು. ಎಲ್ಲ ಸಮುದಾಯದ ಪರವಾಗಿ ಅದಾರ. ಅಂಬೇಡ್ಕರ್ ಆಗಿರ್ಬೋದು ಮತ್ತು ಉಳಿದ ಎಲ್ಲ ಸಮಾಜ, ಬ್ರಾಹ್ಮಣ ಸಮಾಜ ಆಗಿರ್ಬೋದು, ಕುರುಬ ಸಮಾಜ ಆಗಿರ್ಬೋದು, ಉಳಿದ ಅನ್ಯ ಯಾವುದೇ ಸಣ್ಣ ಸಮಾಜನ ಒಗ್ಗೂಡಿಕೊಂಡು ಅವ್ರದ್ದು ಏನು ಕಷ್ಟ ಸುಖವನ್ನೆಲ್ಲ ಆಲಿಸಿ ಅವ್ರ ಮನೆಯ ಬಾಗಿಲಿಗೆ ಸರ್ಕಾರ ಯೋಜನೆ ತಲುಪುವಂಥ ಕೆಲಸ ಮಾಡಿದ್ದು ಯಾರು ಇದ್ರೆ ನಮ್ಮ ಪರವಾಗಿ ನಾವೇನು ಹೇಳ್ತೇವೆ ಖಡಾಖಂಡಿತವಾಗಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಬರುವಂಥ ನೆಲೆಯಲ್ಲಿ ಟಿಕೆಟ್ ಅವರಿಗೆ ಕೊಡ್ತಾರೆ. ಅವರಿಗೆ ಕೊಡಬೇಕಂತ ಆಗ್ರಹ ಅದ. ನಾವೆಲ್ಲ 18 ಜನ ನಾವೇನು ಮಹಾನಗರ ಪಾಲಿಕೆ ಸದಸ್ಯರು ಕಂಕಣವಾಗಿ ನಿಂತು ಅವ್ರಿಗೆ ಆರಿಸ್ತಿರುವಂಥ ಕೆಲಸ ಮಾಡ್ತೇವೆ. ಈ ಸಂದರ್ಭದಲ್ಲಿ ಹೇಳ್ತೀವಿ. ಆರೋಪ ಮಾಡೋದು ಉಚ್ಚಾಟಿತ ಅದಾರಲ್ಲ ನಿಮಗೆ. ಈಗ ಉಚ್ಚಾಟಿತ ವ್ಯಕ್ತಿಗಳು ಯಾರಂತ ಹೇಳಿ ನಿಮಗೆ ಟಿವಿಯಲ್ಲೇ ಗೊತ್ತದ, ಮಾಧ್ಯಮದವ್ರು ಹೇಳ್ಯಾರ ಅಲ್ರಿ. ಅದಲ್ರಿ, ರವಿ ಬಗ್ಲಿಯರ್ ಅದಾರ, ರಾಜು ಬಿರಾದಾರ್ ಅದಾರ, ಇನ್ನಿತರ ಅವರು ಇನ್ನೊಂದು 4 ಜನ ಅದಾರ. ಅವ್ರು ನಾವು ಪ್ರೆಸ್ ಮೀಟ್ ಸರಿಯಾಗಿ ನೋಡಲಿಲ್ಲ. ನಾವು ಹೆಸರು ತಗೊಳ್ಳೋಟ್ಟು ಯೋಗ್ಯತೆ ಅವ್ರಿಗಿಲ್ಲ, ಅದ್ರ ಸಮಯ ಹೆಸರು ತಗೊಳತ್ತಿಲ್ಲ ಇಷ್ಟೇ. ಅವ್ರಿಗೆ ಸುಮ್ಮನೆ ಬೆಳೆಸಿದಾಗ ಆಲ್ರೆಡಿ ಉಚ್ಚಾಟಿತ ಅದೇ ರೀ, ನಾವು ಅಷ್ಟು 18 ಜನ ಅವ್ರ ಜೊತೆ ಬೆಂಬಲ ಇದೀವಿ. ಅವ್ರಿಗೆ ಆರಿಸ್ತರುವಂಥ ಕೆಲಸ ಮಾಡ್ತೇವೆ. ಸಾಕಷ್ಟು ಅಭಿವೃದ್ಧಿ ಮಾಡಿದಾರ. ಇವರು ಚುನಾವಣೆ ಬಂದಾಗ ಯಾಕೆ ನಾಟಕ ಮಾಡ್ತಾರ ಅಂತ ನಮಗೆ. ಇವ್ರು ಏನು ಮಾಡ್ಯಾರ? ಜನರ ಪರವಾಗಿ ಏನು ಕೆಲಸ ಮಾಡ್ಯಾರ? ಇವರು ಎಷ್ಟು ಜನರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡ್ಯಾರ? ಇನ್ನೂ 5 ಸೀಟ್ ಬರ್ತಿದ್ದಿಲ್ಲ. ನಮ್ಮ ಇಡೀ ಕೇಂದ್ರಕ್ಕೆ ಸದ್ಯ ಮಾಹಿತಿ ಹೋಗಿದೆ ಇವ್ರದ್ದು. ಇನ್ನೂ 5 ಸೀಟ್ ಬರ್ತಿದ್ದು, ಇವರೇ ಒಳಗೆ ಕೂತಂದ್ರಿಂದ ನಾವು 5 ಸೀಟ್ ಕಳ್ಕೊಂಡು ಇವತ್ತು ಇತಿಹಾಸದ ಇದು 17 ಸೀಟ್ ತರುವಂಥ ಕೆಲಸ. ಅವ್ರು ಬಸವನಗೌಡ ಅಭಿವೃದ್ಧಿ ಮಾಡಿ ಇನ್ನೊಂದು ಸೀಟ್ ಬಂದರು, ರಾಜು ಜಾಧವ್ ಬಂದರು. ಅಂದರೆ 18 ಮಂದಿ BJP ಅವರೇ. 18 ಸೀಟ್ ಯಾರು ಹಿಂದೆ ಎಲ್ಲ BJP ಸರ್ಕಾರ ಜನ ಇದ್ರಲ್ಲ, ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರಿದ್ರು. ಅವಾಗ 18 ಸೀಟ್ ಬರಲಿಲ್ಲ, ಇವಾಗ ಬಂದು ಇದರ ಅರ್ಥ ಏನು?
ಜನ ಬಸವನಗೌಡರು ಅಭಿವೃದ್ಧಿ ಕೆಲಸ ಮತ್ತು ಅವ್ರ ಪಾಪ್ಯುಲಾರಿಟಿ ನೋಡಿ ಓಟ್ ಹಾಕ್ಯಾರ. ನಾವು ಉಚ್ಚಾಟನೆ ಮಾಡಿರ್ಬೋದು, ಆದ್ರೆ ಬಿಜೆಪಿಯಲ್ಲಿ ನಾವು ನಿಷ್ಠಾವಂತ ಕಾರ್ಯಕರ್ತರು 30 ವರ್ಷಗಟ್ಟಲೆ ಮಾಡೇವಿ. ಅವ್ರ್ಯಾರು ನಮ್ಗೆ ಉಚ್ಚಾಟನೆ ಮಾಡಕ್ಕೆ ನಾವು ಬಿಜೆಪಿ ಪಕ್ಷದ ಮಕ್ಕಳಿದ್ದಂಗೆ ನಮ್ಗೆ ಹೊರಗೆ ಹಾಕೋದು ಆಗುದಿಲ್ಲ. ನಾವು ಅದಕ್ಕೆ ಕೇಳಕತ್ತೇವೆ. ಹೊರಗೆ ಹಾಕೋದಾಗಲ್ಲ ಅಂದ್ರೆ ಬಿಜೆಪಿ ಪಕ್ಷ ತಾಯಿಗೆ ಅನ್ಯಾಯ ಮಾಡಿದ್ರಲ್ಲ, ಮತ್ತು ಸೋಲ್ಸಕ್ಕೆ ಯಾಕೆ ಪ್ರಯತ್ನ ಮಾಡಿದ್ರು? ಬಿಜೆಪಿ ಅವರಿಗೆ ಅಭಿವೃದ್ಧಿ ಈಗ ಸಾಕಷ್ಟು ಅಭ್ಯರ್ಥಿಗಳು ಸೋತ್ರಲ್ಲ ಅವರು ಕುತಂತ್ರದಿಂದ, ಅದನ್ನ ಅದು ಒಪ್ಕೋಬೇಕಲ್ಲ ರೀ. ಅವ್ರದ್ದು ಬೇರೆ ಪಕ್ಷದಿಂದ ಬಂದವರು ಟಿಕೆಟ್ ಕೊಟ್ಟರು, ನಾವು ಮೂಲ ಬಿಜೆಪಿ ಅವರು ತಾಯಿಗೆ ಅನ್ಯಾಯ ಮಾಡಿದ್ರು, ನಾವು ಅವ್ರ ಮಕ್ಕಳನ್ನ ಅನ್ಯಾಯ ಮಾಡಿದ್ರೆ ಆಗಿಲ್ಲ. ಬೇರೆ ಪಕ್ಷದಿಂದ ಎಲ್ಲರೂ ಬಂದಾರೆ. ಯಾರು ನಿಮ್ಗೆ ಹೇಳ್ಯಾರ? ಅವರು ಬೇರೆ ಪಕ್ಷದಿಂದ ಬಂದಾರ ಸರ್. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಬಹುತೇಕ. ಅವರು ಬೇರೆ ಪಕ್ಷದಿಂದ ಬಂದಾರ. ಇದು ಪಕ್ಷಗಳು ಯಾಕೆ ಚೇಂಜ್ ಆಗ್ತಾವಲ್ಲಕ್ಕೆ ಉದಾಹರಣೆ, ಅಭಿವೃದ್ಧಿ ಆಗಲಿ ಒಂದೇ ಪಕ್ಷದಿಂದ ನಾವೆಲ್ಲ ಒಗ್ಗೂಟಿದ್ರೆ ನಮ್ಮ ಅಭಿವೃದ್ಧಿ ಹೆಚ್ಚಾಗ್ತದೆ, ಅನುದಾನ ಬರ್ತದೆ ಅಂತೇಳಿ ಜಾಯ್ನ್ ಆಗೋದು. ಮತ್ತು ನಮ್ಮ ನಾಯಕರ ನೇತೃತ್ವದಲ್ಲಿ ಇವ್ರು ಯಾರು ನಮ್ಗೆ ಜಾಯ್ನ್ ಮಾಡಿಸ್ಕೊಂಡ್ಲಿ, ಯಡಿಯೂರಪ್ಪ ಸಾಹೇಬರು ಮತ್ತು ಬಸವನಗೌಡರು ಜಾಯ್ನ್ ಮಾಡಿಸ್ಕೊಂಡ್ರ. ಅವಾಗೂ ಸಹಿತ ಇದೇ ಮಾಡಿದ್ರು ಇವರು. ಗಾಂಧಿ ಚೌಕಲ್ಲಿ ನಿಂತು ಸೋಡಾ ಬಾಟ್ಲಿ ಕುಡಿದು ವಿಷ ಕುಡಿದು ಅಂತ ಅಡ್ಮಿಟ್ ಆಗಿದ್ದಾರೆ. ಟಿಕೆಟ್ ಕೊಡಬಾರ್ದು ಬಸವನಗೌಡ್ರ ಅಂತ. ಮತ್ತು ಬಸವನಗೌಡರು 6,000 ಲೀಡ್ ಬಂದ ನಮ್ಮ ಅಭ್ಯರ್ಥಿ 6,000 ಲೀಡ್ ಅಂತ ಹೇಳ್ತಾರೆ. ಯಾರು ಅಭ್ಯರ್ಥಿ? ಅವ್ರ ಅಭ್ಯರ್ಥಿ ಹೆಂಗೆ ಆಗ್ತಾರೆ? 2018 ಅವ್ರು ಕೆಲಸನೇ ಮಾಡಲಿ ಅವ್ರದ್ದು. ತದನಂತರ 6,000 ಲೀಡ್ ಬರೋಕ್ಕೆ ಕಾರಣೀಭೂತರು ಯಾರು? ಕನಿಷ್ಠ 15-20,000 ಲೀಡ್ ಬರ್ತಿದ್ದೇವೆ 2018ರಾಗ. ಒಳಗಡೆ ಎಲ್ಲ ಕುತಂತ್ರ ಮಾಡೋರಲ್ಲ. ಟಿಕೆಟ್ ನಗರ ಕ್ಷೇತ್ರಕ್ಕೆ ಬೇಡ, ಕೊಡೋದಾದ್ರೆ ಬಬಲೇಶ್ವರ ಕೊಡ್ಲಿ, ಬರಕ್ಕೆ ಹೆಚ್ಚುವರಿ ಒಂದು ಸ್ಥಾನ ಬರುತ್ತೆ ಅಂತ ಅವ್ರು ಸಿಟಿಯು ಹೈಯೆಸ್ಟ್ ಕೆಲಸ ಮಾಡ್ಯಾರ ಸರ್. ಜನರು ಅವ್ರ ಬಗ್ಗೆ ಅಭಿಮಾನ ಅದ. ರಾಷ್ಟ್ರ ನಾಯಕರು ಸಿಗಬೇಕಾದ್ರೆ ಅವ್ರಿಗೆ ರಾಷ್ಟ್ರ ನಾಯಕರಿದ್ದಾರೆ. ಅವರು ಆ ಕ್ಷೇತ್ರಕ್ಕೆ ಹೋದ್ರೆ 2 ಕ್ಷೇತ್ರ ಬರ್ತಾರೆ. ಎಲ್ಲ ನಿಂತರು ಬರ್ತಾರೆ. ಅವರು ಒಂದು ಹೆಚ್ಚುವರಿ ಸ್ಥಾನ ಎಲ್ಲ ಬಿಜೆಪಿ ಹೆಚ್ಚುವರಿ ಒಂದು ಸ್ಥಾನ ಬೇಕಾಗ್ಯದೋ ಬೇಡಾಗ್ಯದೋ? ಈಗ ನಮ್ಮ ಅಭಿಪ್ರಾಯ, ಜನರ ಅಭಿಪ್ರಾಯ ಇಲ್ಲಿ ಅದ ರೀ. ನಿಮಗೆ ಬಿಜೆಪಿ ಒಂದು ಹೆಚ್ಚುವರಿ ಸ್ಥಾನ ಬರಬೇಕು ಬರಬಾರ್ದು? ಬರ್ಬೇಕ್ರಿ. ಬರಬೇಕು ಅಂದ್ರೆ ಅಲ್ಲಿ ಅವ್ರಿಗೆ ಕೊಟ್ರೆ ಇಲ್ಲಿ ಒಂದು ಕೊಟ್ರೆ 2 ಸ್ಥಾನ ಬರ್ತಾವೆ. ಯಾಕಂದ್ರೆ ಯತ್ನಾಳ್ರು ಇಲ್ಲಿ ಕೆಲಸ ಮಾಡ್ರ, ಅಲ್ಲಿನೂ ಆಯ್ತು ಅಂದ್ರೆ 2 ಸ್ಥಾನ ಬರ್ತಾವೆ. ಇಲ್ಲಿ ಅಭಿವೃದ್ಧಿ ಮ್ಯಾಗ ಬರ್ತದ, ಹೊಲದ ಮ್ಯಾಗ ಬರ್ತದ ಅಂತ. ಅಲ್ಲ, ನಮ್ಮ ಪಾಲಿಕೆಗೆ ನಮ್ಮ ನಗರಕ್ಕೆ ಅವಶ್ಯಕತೆ ಬಹಳ ಇದೆ. ಎಲ್ಲಾ ಪತ್ರಿಕಾ ಗೌಡ್ರು ಬಾಯಿ ಮಾತಿಗೊಮ್ಮೆ ಹುಲಿ ಅಂತ ಹೇಳ್ತಾರ. ಹುಲಿ ಎಲ್ಲಿಂದ್ರೂ ಆರಿಸಿ ಬರ್ತದ, ಇಲ್ಲಿ ಯಾಕೆ ಆರಿಸ್ಬೇಕು? ಬೇರೆ ಕಡೆ ಎಲ್ಲ ನಿಂದಿರ್ಬೇಕಲ್ಲ ಅಂತ ಅವ್ರು ಭುವನೇಶ್ವರ ನಿಂದಿರ್ಬೇಕಲ್ಲ. ಅಲ್ಲಿ ಈ ಸಲ ಯಾಕೆ ಹೇಳತ್ತಾರ? ಹೋದ ಸಲ ಹೇಳ್ಬೇಕೈತದ ಅವರು. ಅವ್ರು ಹೇಳೋರು ಇದೇ ಸಲ ಯಾಕೆ ಹೇಳ್ಬೇಕು? ಹೋದ ಸಲ ಹೇಳ್ಬೇಕಿತ್ತಲ್ಲ. ಅಂದ್ರೆ ತಮ್ಮ ಅನುಕೂಲ ಬಂದಾಗ ಮಾತಾಡೋದು, ಪ್ಲೇಟ್ ಚೇಂಜ್ ಮಾಡೋದೇನ? ಆಲ್ರೆಡಿ ಕೊಟ್ಬಿಟ್ರು, ಹೋದ್ಸಲ ಕೊಟ್ಬಿಟ್ರು. कल्याण कर्नाटक पक्ष के नागतान के युवा एमएलए आकांक्षी श्रीकांत बंडी